ಬೆಂಗಳೂರಲ್ಲಿ ಹೋಗಿ ಒಂದು ಬದುಕನ್ನು ಕಟ್ಕೊಂಡು ಮೆಜೆಸ್ಟಿಕ್ಕಲ್ಲೂ ಆ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ಇಳಿದು ಬಸ್ ಇಳಿದು ಯಾವುದೋ ಕಂಪ್ನಿ ಕಡೆ ಹೋಗಿ ಆ BMTC ರಶಲ್ಲಿ ನಿಂತ್ಕೊಂಡು ಕಂಪ್ನಿಗೆ ಹೋಗಿ ಮೊದಲನೇ ದಿನ ಫಸ್ಟ್ ಸ್ಯಾಲ್ರಿ ತಗೊಂಡು ಅಮ್ಮನಿಗೆ ಮೊದಲನೇ ಸ್ಯಾಲ್ರಿಲಿ ಒಂದು ಸೀರೆ ಕೊಡಿಸಿ ಅದರಲ್ಲಿ ಒಂದಷ್ಟು ಅದು ಇದು ಸ್ನ್ಯಾಕ್ಸು ಅಂತ ತಿಂದು ಅದರಲ್ಲಿ ಒಂದು 8,000 10,000 ಉಳಿಸಿ ಅಷ್ಟೊತ್ತಿಗೆ 6 ತಿಂಗಳು ವರ್ಷ ಆಗೋ ಅಷ್ಟೊತ್ತಿಗೆ ಅಪ್ಪನಿಗೆ ಆರೋಗ್ಯ ಚೆನ್ನಾಗಾಯ್ತು ಅಂತ ಬ್ಯಾಂಗ್ಳೂರು ಸೂಪರ್ ಸ್ಪೆಷಾಲಿಟಿಯಲ್ಲಿ ಅಡ್ಮಿಟ್ ಮಾಡಿ ಅಲ್ಲೆಲ್ಲೋ ಕಾರಿಡಾರಲ್ಲಿ ಕೂತ್ಕೊಂಡು ವರ್ಷದ ಸೇವಿಂಗ್ ಒಂದೇ ಸಲ ಹೋಗಿ ಆ ಕೌಂಟ್ರಲ್ಲಿ ಹೋಗಿ ಕಟ್ಟಿದಾಗ ಪ್ರಾಣ ಓದಂಗೆ ಅನಿಸುತ್ತೆ. ಆವಾಗ ಯೋಚನೆ ಮಾಡು, ಅರ್ಧರಾತ್ರಿಯಲ್ಲಿ ನೀನು ಚಿಕ್ಕವನಾಗಿದ್ದಾಗ 3 ಗಂಟೆಗೋ 4 ಗಂಟೆಗೋ ನಿನಗೆ ಚೆನ್ನಾಗಿಲ್ಲ ಅಂದರೆ ನಿಮ್ಮಪ್ಪ ಅರ್ಧರಾತ್ರಿಯಲ್ಲಿ ಎತ್ಕೊಂಡೋಗಿ ನಿನ್ನ ಹಾಸ್ಪಿಟ್ಲಲ್ಲಿ ಕೂರಿಸಿ ಬೆಳಗ್ಗೆ 7 ಗಂಟೆವರೆಗೂ ಇದ್ದು 10-15,000 ಬಿಲ್ ಆದರೆ ನಿಮ್ಮಪ್ಪ ದುಡ್ದಿರೋದನ್ನೆಲ್ಲ ಅಲ್ಲಿ ಕಟ್ಟಿದಾಗ ನಿಮ್ಮಪ್ಪನಿಗೆ ಎಷ್ಟು ನೋವಾಗಿರುತ್ತೆ ಮಗನೇ. ಯೋಚನೆ ಮಾಡಬೇಕಲ್ಲ. ನಾಳೆ ನಿನಗೊಂದು ಮಗಳಾಗಿ ಅರ್ಧರಾತ್ರಿಯಲ್ಲಿ ಅವ್ರಿಗೆ ಜ್ವರ ಬಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋದಾಗ ಗೊತ್ತಾಗುತ್ತೆ ನಿಮ್ಮಪ್ಪ ಯಾಕೆ ಆವಾಗ ನಿನ್ನ ಮೇಲೆ ಕೋಪ ಮಾಡ್ಕೊತಾನೆ ಅಂತ. ಅಪ್ಪ ಒಂದು ಮಾತು ಅನ್ನಂಗಿಲ್ಲ. ಕಿತ್ತೋಗಿರೋರೆಲ್ಲ ಬೈತಾರೆ ನಾಳೆ, ಜನ್ಮ ಕೊಟ್ಟರು ಅಪ್ಪ ಬೈಲಿ ಬಿಡಲ್ಲ, ಬೈಲಿ ಬಿಡ.